ಕಾಡುವೆಯೋ ಹೇ ವಿಧಿ. ಸಾಕಿನ್ನು ಜೀವನವು ಕೊನೆಗಾಣಿಸದೆ ನೀ ಕೊನೆಗಾಣಿಸದೆ ಹೇ ವಿಧಿ. ಶೋಕ ಸಾಗರದೊಳಗೆ ಏಕೆಂದ ನೂಕಿದೆ, ಶೋಕ ಸಾಗರದೊಳಗೆ ಏಕೆಂದ ಸಾಗಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಹೇ ವಿಧಿ. ಸಾಗಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಶೋಕ ಸಾಗರದೊಳಗೆ ಜನನದ ರಹಸ್ಯವ ಹರಿಯು ಬೇಳಿದ ಎನ್ನ ಜನನದ ರಹಸ್ಯವ. ಕುಂತಿದೇವಿಯು ನಿನ್ನ ಜನನಿಯಂಬುವ ಪರಿಯ ಮಾತೆಯನ್ನು ಕುಂತಿದೇವಿಯು ನಿನ್ನ ಜನನಿಯಂಬುವ ಪರಿಯ ಮಮಕಾರವಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರವಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ, ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ ಶೋಕ ಸಾಗರದೊಳಗೆ ಸಾಗಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಶ್ರೀಹರಿ ಶ್ರೀಹರಿ ಶ್ರೀಹರಿ. ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ಕರ್ಣ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕರ್ಣ. ಈ ನಿರ್ಭಾಗ್ಯನನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ? ಆ ಅರ್ಜುನನ ತಾಯಿ ಕುಂತಿ, ನನ್ನ ಹೆತ್ತ ತಾಯಿ ಕುಂತಿ. ಇದೋ ತಾಯಿ ನಿನಗೆ ನಮಸ್ಕರಿಸಿದನು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಅಮ್ಮ ನನ್ನ ಹಡೆದ ಮಾತೆಯು. ಅಮ್ಮ. ಹೌದು ಕರ್ಣ. ನದಿಯೊಳ್ಳೆ
ಕರುಣೆ ತೋರೆದು ಜನನಿ ಅಮ್ಮ ಅಮ್ಮ ಜನಿಸಿದ ಕರುಣೆ ತೋರೆದು ಜನಿಸಿದ ಕರುಣೆ ತೋರೆದು ಜಲದೊಳೆಸಲು ಹತ್ಯೆ ಕೈಯಲು ಅಮ್ಮ ಜನಿಸಿದ ಕರುಣೆ ತೋರೆದು ಜನಿಸಿದ ಕರುಣೆ ತೋರೆದು ಜಲದೊಳೆಸಲು ಹತ್ಯೆ ಕೈಯಲು ಕಂದನೆ ನೀತಿಯಂದು ನಿನಗೆ ಅಮ್ಮ ಕಂದನೆ ನೀತಿಯಂದು ನಿನಗೆ ನಾನು ಗೈದ ಅಪರಾಧವೇ ನಾನು ಗೈದ ಅಪರಾಧವೇ ಅಮ್ಮ ನದಿಯೊಳ್ಳೆಗೆ ಹೋಗಿದೆ ಮಾತೆಯೇ ಮಮತೆಯ ನದಿಯೊಳ್ಳೆಗೆ ಹೋಗಿದೆ ಅಮ್ಮ ಬಾಲ್ಯದಿಂದಲೂ ಅಲೆದೆನು ಅಮ್ಮ ಅಂದ ನಾನು ಬಾಲ್ಯದಿಂದಲೂ ಅಲೆದೆನು ಸೋತನೆಂಬ ಮುಳುಗಿ ಬಹಳ ನೊಂದೆನು ಅಮ್ಮ ಸೋತನೆಂಬ ಮುಳುಗಿ ಬಹಳ ನೊಂದೆನು ಹಠದ ಜನನಿ ಜನಕರಾನು ಎಂದು ಕಂಬನಿ ಕರೆದೆನು ಎಂದು ಕಂಬನಿ ಕರೆದೆನು ಕರ್ಣ ನದಿಯೊಳ್ಳೆಗೆ ಹೋಗಿದೆ ಮಾತೆಯೇ ಮಮತೆಯ ನದಿಯೊಳ್ಳೆಗೆ ಹೋಗಿದೆ ಅಮ್ಮ 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 ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಂತಹ ಅಕ್ಷಮ್ಯ ಅಪರಾಧವಾದರೂ ಕರ್ಣ ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳೂ ಸಹ ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಗಿಸಲು ಹೀಗಿರುವಾಗ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಎಲ್ಲರೂ ಈಳಿಸುತ್ತಿರುವಾಗ ನಿನ್ನ ಒಂದೇ ಒಂದು ಮಾತಿನಿಂದ ನೀನು ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ, ನೀನು ನನ್ನ ಹೆತ್ತ ತಾಯಿ, ಕರ್ಣ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಎಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಿ ತಾಯಿ, ಹೇಗೆ ತಾನೇ ತೀರಿಸಲಿ? ಕಂದ
ಮಾತನಾಡಬೇಡ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಏರಿಯುವವು ಕರ್ಣ. ಬಾಲ್ಯದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಅಲ್ಲವೇ ಕಾರಣನು. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸಿ ಬಿಡು ಕರ್ಣ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ, ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ನನಗೆ ಎಲ್ಲಿ ಬರಬೇಕು ತಾಯಿ? ವತ್ಸ, ಅಮ್ಮ, ಆದದ್ದಾಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದರೂ ನಿನ್ನ ಸಹೋದರನ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಬೇಡ, ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿ ಆಗಿರುವ ನಾನು ಇದೋ ನಿನ್ನಲ್ಲಿ ಸೆರೆಗೊಂಡಿ ಭಿಕ್ಷೆ ಬೇಡುತ್ತಿರುವೆನು. ಅಮ್ಮ, ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆಯ ಕರ್ಣ. ನೀನು ವೀರಮಾತೆ, ನೀನೇ ಹೇಳು. ಹೊರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸಿದರೆ ಇಂತಹ ಸಂದರ್ಭದಲ್ಲಿ ವೀರ ಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ಅಮ್ಮ, ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಆ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಮೋಸಿಸುವರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಚಿಗುರುವುದು. ಮಮ ಪ್ರಾಣ ಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಬಿಡು ತಾಯಿ ನಿನ್ನ ವ್ಯತೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನೂ ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು, ಹೋಗಲಿ. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು ಕಂದ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಕರ್ಣವಂತಹ ನೀಚನಲ್ಲ ತಾಯಿ. ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯಬೇಕು. ಉಳಿದಿದ್ದು ದೈವಿಚ್ಛೆ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನಾಗಿ ಮಾಡಿದ್ದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ ತಾಯಿ. ಹಾಗಾದರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ಅವರನ್ನು ಉಳಿಸಿಕೊಡು ಕರ್ಣ. ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ. ಇದೇನು ಹೇಗೆ ಹೇಳುತ್ತೆ? ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು ತಾಯಿ. ಹೌದು ತಾಯಿ. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೈವರು ಮಕ್ಕಳು ಉಳಿದೇ ಉಳಿವರು ತಾಯಿ. ಚಿಂತಿಸಬೇಡ ತಾಯಿ. ಹೋಗಲಿ ಬಿಡು ಕಂತ. ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ ಕರ್ಣ. ಅಮ್ಮ, ಕಟ್ಟ ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಕುಮಾರ? ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆ ತಾಯಿ. ಅದೇನು ಹೇಳು ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆ, ಹೇಳು ತಾಯಿ. ಕುಮಾರ, ಅಮ್ಮ, ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದ್ರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಮಾಡುವುದು ಪುನಃ ತೊಡಬೇಡ, ಪುನಃ ತೊಡಬೇಡ. ಸುಯೋಧನ, ಹೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನ ಮುನಿಗಳೇ,
ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಹಾಗಾದ್ರೆ ಅಮ್ಮ, ನೀನಾಡುತ್ತಿರುವ ಮಾತುಗಳಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ? ಅಮ್ಮ, ಈ ಕರ್ಣನಲ್ಲಿ ಅಂತಹ ಸಂದೇಹವೇ? ಅಮ್ಮ, ಎದ್ದ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಕೊಡುವೆನು ಭಾಷೆಯನ್ನು ಬಿಡುತ್ತೆಯ ಜನನಿ ಸಂದೇಹವ ಬಿಡು ಅಮ್ಮ. ಕರ್ಣನ ಬಾಧೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ. ಅದೇನೆಂದು ಕೇಳು ಕಂದ. ಅಮ್ಮ, ನಾನು ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವವಶಾತ್ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥನೆ. ಅಮ್ಮ, ಆಗಲಿ. ಆದರೆ ಎಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನಿನ್ನು ಬರಲೇಕಂತ. ಮಗವನ್ನು
ಅಮ್ಮ ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆಯ ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ ಅಮ್ಮ ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಗನೇ ನಿನ್ನ ಮೊಗವನು ಯುಗದಿ ಕಾಣಲಹುದೆಯ ಮಗನೇ ನಿನ್ನ ಮೊಗವನು ಯುಗದಿ ಕಾಣಲಹುದೆಯ ಬಗೆ ಬಗೆಯ ಕಣ್ಣೀರ ಗರಿವೆ ಬಗೆ ಬಗೆಗಳು ಕಣ್ಣೀರ ಗರಿವೆ ಮಗನೇ ಕಂದ ಹೋಗಿ ಬರುವೆನೋ ಕಂದ ಹೋಗಿ ಬರುವೆನೋ ಹೋಗಿ ಬರುವೆನೋ ಕಂದ ಹೋಗಿ ಬರುವೆನೋ ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯ ಬದುಕಿದ್ದು ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವಿಚ್ಛೆ. ವಿಧಿ ನಿನ್ನ ಲೀಲೆ ಅಗಣಿತವಾದದ್ದು. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಗರೋ ದೇವಾ ಅರಿಯಲ ಸಾಧ್ಯವೋ ಹೇ ವಿಧಿ ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಗರೋ ದೇವಾ ಅರಿಯಲ ಸಾಧ್ಯವೋ ಮಾನವರಾಗಿ ಜನಿಸಿರುವವನು ಯಾರಾದರೂ ಯಾಗಿಗಾರೆ ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿಗಾರೆ ಭೋಗವಿದ್ದರು ಸರೇ ಗರೇ ಗರೇ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ
ನಗಬೇಕು. ಹೇ ವಿಧಿ, ಆಡಿತೆ ನೀನವರ ನೋಡೆ ನಗಬೇಕು. ಅರಿತವರಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರಾರಿಗರೋ ದೇವ ಹರಿಯಲ ಸಾಧ್ಯವೋ. ಶ್ರೀ ಹರಿ